ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ನಾನು ಸಂತೋಷವಾಗಿದ್ದೀನಿ. ನೀವು ಹೇಗಿದ್ದೀರಿ? ನೀವೆಲ್ಲರೂ ಸಂತೋಷದಿಂದಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನಿನ್ನೆಯವರೆಗೆ ನಾವು ಮಾಘ ಪುರಾಣದ 3 ಅಧ್ಯಾಯದ ಕಥೆಗಳನ್ನು ಕೇಳಿದ್ವಿ ಅಲ್ವಾ? ಇವತ್ತು 4ನೇ ಅಧ್ಯಾಯವನ್ನು ನಾನು ನಿಮಗೆ ಕತೆ ಹೇಳುವವಳಿದ್ದೀನಿ. ಆ ಕತೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಸ್ತೋತ್ರವನ್ನು ನಾವು ಹೇಳಬೇಕು, ಒಂದು ಮಂತ್ರವನ್ನು 108 ಬಾರಿ ಜಪಿಸಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಹೇಳಿ ನಂತರ 4ನೇ ಅಧ್ಯಾಯಕ್ಕೆ ನಾನು ಹೋಗ್ತೇನೆ. ಆ ಮಂತ್ರ ಹೀಗಿದೆ: ಓಂ ಕಷಮಯ ಔಂ ಓಂ. ಮತ್ತೊಮ್ಮೆ ಹೇಳ್ತೇನೆ: ಓಂ ಕಷಮಯ ಔಂ ಓಂ. ಈ ಮಂತ್ರವನ್ನು ಹೇಳಿ ನಂತರ ನಾವು ಕಥೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. 108 ಬಾರಿ ಆ ಮಂತ್ರವನ್ನು ಜಪ ಮಾಡಿ ನಂತರ